ಹೊಸದಕ್ಕಂತಹ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಯ ವೀಕ್ಷಕ ಮಹನೀಯರು ಎಲ್ರಿಗೂ ನಮಸ್ಕಾರ. ರಾಹುಲ್ ಅಪಪ್ರಚಾರ ಆಂದೋಲನಕ್ಕೆ ರಾಜಣ್ಣ ಬಲಿ. ನಿನ್ನೆ ಹಠಾತ್ತನೆ ನಡೆದ ಕ್ಯಾಬಿನೆಟ್ ಮಂತ್ರಿ ರಾಜಣ್ಣನವರ ವಜಾ. ಈ ಘಟನೆಯಿಂದಾಗಿ ಇಡೀ ಕೇವಲ ಕರ್ನಾಟಕದಲ್ಲಷ್ಟೇ ಅಲ್ಲ, ರಾಷ್ಟ್ರಾದ್ಯಂತ ಬಿರುಸಿನ ರಾಜಕೀಯ ಕಂಪನ ಉಂಟಾಗಿದೆ. ರಾಹುಲ್ ಗಾಂಧಿ ಇವತ್ತಿನ ಅಖಿಲ ಭಾರತ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ಮತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಅಧಿಕೃತ ನಾಯಕ ರಾಹುಲ್ ಗಾಂಧಿ ಅವರು ಮತಗಳ್ಳತನ ಎಂಬ ಮಿಥ್ಯಾರೋಪದೊಂದಿಗೆ ಬೆಂಗಳೂರಿಂದಲೇ ಶುರು ಮಾಡಿದ ಒಂದು ಅಪಪ್ರಚಾರದ ಆಂದೋಲನಕ್ಕೆ ಮೊದಲ ಬಲಿಪಶುವಾಗಿದ್ದಾರೆ. ವಾಲ್ಮೀಕಿ ಜನಾಂಗದ ಅಂದ್ರೆ ಪರಿಶಿಷ್ಟ ಪಂಗಡದ ಅನುಭವಿ ಹಿರಿಯ ನಾಯಕ ಮತ್ತು ದಕ್ಷ ಆಡಳಿತಗಾರ ಅನ್ನೋ ಹೆಗ್ಗಳಿಕೆಯುಳ್ಳ ಕೆ.ಎನ್. ರಾಜಣ್ಣ. ಕೆ.ಎನ್. ರಾಜಣ್ಣ ಅವರು ಒಂದು ಕಾಲದಲ್ಲಿ ಅವ್ರನ್ನ ಬೆಳ್ಳಾವಿ ರಾಜಣ್ಣ ಅಂತಾನೆ ಗುರುತಿಸ್ತಾ ಇದ್ರು. ಕ್ಷೇತ್ರ ಪುನರ್ವಿಂಗಡಣೆ ನಂತರ ಅದೃಶ್ಯವಾದ ತುಮಕೂರು ಜಿಲ್ಲೆಯ ಬೆಳ್ಳಾವಿ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದು ಬರಬಲ್ಲ ಛಾತಿ ಇತ್ತು ಕೆ.ಎನ್. ರಾಜಣ್ಣ ಅವರಿಗೆ. 1970ರ ದಶಕದ ಅಂತ್ಯದಲ್ಲೇ ಯುವ ಕಾಂಗ್ರೆಸ್ ಮೂಲಕ ರಾಜಕೀಯ ಬದುಕನ್ನು ಆರಂಭಿಸಿದ ರಾಜಣ್ಣ 1980ರಿಂದ 84ರವರೆಗೂ ರಾಜ್ಯ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಕೂಡ ಆಗಿದ್ರು. ಅದಾದ ನಂತರ ಅವರು ಹಿಂದಿರುಗಿ ನೋಡೇ ಇಲ್ಲ. ರಾಜಣ್ಣ ಬೆಳ್ಳಾವಿ ಕ್ಷೇತ್ರದಿಂದ ಟಿಕೆಟ್ ಕೋರಿದಾಗ ಕಾಂಗ್ರೆಸ್ ಪಕ್ಷ ನಿರಾಕರಿಸಿತ್ತು. ಆಗ ಜಾತ್ಯತೀತ ಜನತಾದಳದಿಂದ ಗೆದ್ದು ಬಂದ ರಾಜಣ್ಣ ಮುಂದೆ 2008ರಷ್ಟೊತ್ತಿಗೆ ಕಾಂಗ್ರೆಸ್ಸಿಗರಾಗಿದ್ರು. ಆಗ ಮಧುಗಿರಿ ಕ್ಷೇತ್ರದಿಂದ, ಮಧುಗಿರಿ ಅವಾಗ ಸಾಮಾನ್ಯ ಕ್ಷೇತ್ರವಾಗಿತ್ತು, ಅಲ್ಲೊಂದು ಭಾರಿ ಉಪಚುನಾವಣೆ ನಡೀತು. ಆ ಮಧುಗಿರಿ ಕ್ಷೇತ್ರದ ನಡೆದ ಉಪಚುನಾವಣೆಯಲ್ಲಿ ಆವತ್ತಿನ JDS ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಯವರ ಪತ್ನಿ ಅನಿತಾ ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿದ್ರು. ಚೆನ್ನಿಗಪ್ಪ ಮತ್ತೊಬ್ಬ ನಾಯಕ, ಪಕ್ಷೇತರನಾಗಿದ್ದ ಚೆನ್ನಿಗಪ್ಪ ನಾಯಕ ತಮ್ಮ ಮಗನನ್ನು ಕೂಡ ಕಣಕ್ಕಿಳಿಸಿದ್ರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ರಾಜಣ್ಣ ಹೆಚ್ಚು ಸಂಪನ್ಮೂಲಗಳಿಲ್ಲದೆ ಸ್ಪರ್ಧೆಗಿಳಿದ ರಾಜಣ್ಣ ಅವತ್ತು ನಡೆದ ತುರುಸಿನ ಸಂಘರ್ಷದಲ್ಲಿ ಸೋತಿದ್ದು ಕೇವಲ 2,000 ಮತಗಳಿಂದ. ಆಗ ಅನಿತಾ ಕುಮಾರಸ್ವಾಮಿ ಮೊದಲ ಬಾರಿಗೆ ಗೆದ್ದು ಶಾಸನಸಭೆಯನ್ನು ಪ್ರವೇಶಿಸಿದ್ರು. ರಾಜಣ್ಣ ಮುಂದೆ ಮಧುಗಿರಿ ಕ್ಷೇತ್ರದಿಂದ ಗೆಲ್ತಾ ಬಂದಿದ್ದಾರೆ. ರಾಜಣ್ಣ ಹೆಸರು ಮಾಡಿದ್ದು ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಅತ್ಯಂತ ದಕ್ಷತೆಯಿಂದ ಮತ್ತು ಅಪಾರವಾದ ವ್ಯವಹಾರ ಜ್ಞಾನದ ತಿಳುವಳಿಕೆಯಿಂದ ಅಧ್ಯಕ್ಷತೆಯನ್ನು ನಿಭಾಯಿಸಿದ್ರು ರಾಜಣ್ಣ. ಅದಷ್ಟೇ ಅಲ್ಲ, ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟದ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸಿದ್ರು. ಹೀಗೆ ಆರಂಭದಿಂದಲೂ ಸಹಕಾರ ಕ್ಷೇತ್ರದೊಂದಿಗೆನೆ ಗುರುತಿಸಿಕೊಂಡು ಬಂದ ರಾಜಣ್ಣ ಅವರನ್ನ ಸಹಕಾರಿ ಸಚಿವರನ್ನಾಗಿ ಮಾಡಿದ್ರು ಈ ಮಂತ್ರಿಮಂಡಲದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸಹಕಾರ ಅಂದ್ರೆ ಅಗ್ರಿಕಲ್ಚರಲ್ ಮಾರುಕಟ್ಟೆ ಬಿಟ್ಟು ಕೃಷಿ ಮಾರುಕಟ್ಟೆ ಹೊರತುಪಡಿಸಿ ಸಹಕಾರಿ ಸಚಿವರಾಗಿದ್ರು ಕೆ.ಎನ್. ರಾಜಣ್ಣ. ರಾಜಣ್ಣವರ ಮಾಡಿದ ಅಪರಾಧವಾದ್ರೆ ಏನು ಅಂತ ನಿನ್ನೆಯಿಂದ ಸ್ವತಃ ಕಾಂಗ್ರೆಸ್ಸಿಗರೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಬ್ರಿಗೊಬ್ರಿಗೂ ಖಾಸಗಿಯಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಆದ್ರೆ ವಿರೋಧ ಪಕ್ಷದವರಂತೂ ಗಟ್ಟಿ ಧ್ವನಿಯಲ್ಲಿ ಯಾತಕ್ಕೆ ಅವ್ರನ್ನ ಡಿಸ್ಮಿಸ್ ಮಾಡಿದ್ರೆ, ಅವ್ರನ್ನ ರಾಜೀನಾಮೆ ಪಡ್ಕೊಂಡ್ಬಿಟ್ಟು ಗೌರವಯುತವಾಗಿ ವಿದಾಯ ಹೇಳ್ಬೋದಾಗಿತ್ತಲ್ಲ ಅಂತ. ಅದು ನೋಡಿ, ನಿನ್ನೆ ಕರ್ನಾಟಕ ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದ ಆರಂಭದ ದಿನವೇ ಬೆಳಗ್ಗೆಯಿಂದನೇ ಕಾಂಗ್ರೆಸ್ ಪಕ್ಷಕ್ಕೆ ಒಂಥರ ರಾಹು ಕಾಲದ ಪೀಡೆ ಶುರುವಾಯಿತು ಅಂತ ಕಾಣುತ್ತೆ. ಬೆಳಗ್ಗೆ ಸಿದ್ದರಾಮಯ್ಯ, ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ನಿಂದ ಬಂದ ಆ ಫತ್ವ ಕೇಳಿಸ್ಕೊಂಡ್ಬಿಟ್ಟು ಅಸ್ಥಿರರಾಗ್ಬಿಟ್ರು, ವಿಚಲಿತರಾಗ್ಬಿಟ್ರು. ತಮ್ಮ ಅತ್ಯಂತ ಆತ್ಮೀಯ ಸಹೋದ್ಯೋಗಿ ಮತ್ತು ಕಟ್ಟಾ ಬೆಂಬಲ ಕೆ.ಎನ್. ರಾಜಣ್ಣನವರನ್ನ ಮಂತ್ರಿಮಂಡಲದಿಂದ ಹೊರಗೆ ಹಾಕಿ ಅಂತಂದಾಗ, ಆಯ್ತು ರಾಜೀನಾಮೆ ಪಡ್ಕೊಳ್ತೀನಿ ಅಂತಂದ್ರು. ಆದ್ರೆ ರಾಜೀನಾಮೆ ಅಲ್ಲ, ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕು ಅಂತ ಹೈಕಮಾಂಡು ತನ್ನ ಪರಮಾಧಿಕಾರದ ಪ್ರದರ್ಶನ ಮಾಡಬೇಕಾಗಿತ್ತು. ಇಡೀ ರಾಷ್ಟ್ರಾದ್ಯಂತ ಒಂದು ಸಂದೇಶ ಕಳಿಸ್ಬೇಕಾಗಿತ್ತಂತೆ. ಚುನಾವಣಾ ರಾಜಕಾರಣದಲ್ಲಿ ಯಾವುದೇ ಸತ್ವ, ಸಾಮರ್ಥ್ಯ ಮತ್ತು ಶಕ್ತಿಯನ್ನ ಉಳಿಸ್ಕೊಳ್ಳಿಕ್ಕೆ ಆಗದಿರುವ ಇವತ್ತಿನ ಕಾಂಗ್ರೆಸ್ ಹೈಕಮಾಂಡ್ಗೆ ತಾನಿನ್ನೂ ಬಲಿಷ್ಠನಾಗಿದ್ದೇನೆ ಅಂತ ರಾಷ್ಟ್ರಾದ್ಯಂತ ಆಳಿದುಳಿದಿರುವ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂದೇಶ ರವಾನಿಸಬೇಕಾಗಿತ್ತು. ಆದ್ರಿಂದ ರಾಜಣ್ಣಂತಹ ವರ್ಚಸ್ವಿ ಪರಿಶಿಷ್ಟ ಪಂಗಡದ ನಾಯಕನನ್ನ ಡಿಸ್ಮಿಸ್ ಮಾಡಿಸ್ಬಿಟ್ರು. ರಾಜೀನಾಮೆಯೋ ಅಥವಾ ಡಿಸ್ಮಿಸ್ ಅನ್ನೋ ಒಂದು ಸಂದೇಹ ಕೂಡ
ಹಲವಾರು ಗಂಟೆಗಳ ಕಾಲ ನಿನ್ನೆ ಸುದ್ದಿವಾಹಿನಿಯಲ್ಲಿ ಸುಳಿದಾಡಿತ್ತು. ಕಡೆಗೂ ಸಂಜೆ ಎಷ್ಟೊತ್ತಿಗೆ ಖಚಿತವಾಗಿತ್ತು, ರಾಜಭವನದ ಒಂದು ಅಧಿಕೃತ ಪ್ರಕಟಣೆಯ ನಂತರ ಅವರನ್ನ ಮಂತ್ರಿ ಮಂಡಲದಿಂದ ವಜಾ ಮಾಡಲಾಗಿದೆ. ಮುಖ್ಯಮಂತ್ರಿಯವರ ಸಲಹೆಯಂತೆ. ಮುಖ್ಯಮಂತ್ರಿಯವರಿಗೆ ಸಲಹೆ ಕೊಟ್ಟಿರೋರು ಹೈಕಮಾಂಡ್ನ ಗರ್ಭಗುಡಿ ಪೂಜಾರಿಗಳ ಪೈಕಿ ಒಬ್ರು. ವಾಹಿನಿಗಳ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರೋದ್ರ ಪ್ರಕಾರ ಕೆ.ಸಿ. ವೇಣುಗೋಪಾಲ್ ಅವರೇ ರಾಹುಲ್ ಗಾಂಧಿ ಅವರ ಪರವಾಗಿ ಈ ಕಟ್ಟಾಜ್ಞೆಯನ್ನು ರವಾನಿಸಿದ್ರಂತೆ. ಮುಲಾಜಿಲ್ಲದೆ ಅವ್ರನ್ನ ಡಿಸ್ಮಿಸ್ ಮಾಡಿ ಅಂತ. ಹೌದು, ಅವ್ರು ಮಾಡಿದ ತತ್ಕ್ಷಣದ ಅಪರಾಧ ಅಂತಂದ್ರೆ, ಯಾವ ರಾಹುಲ್ ಗಾಂಧಿ ಅವರು ಕಳೆದ ವಾರಾಂತ್ಯದಲ್ಲಿ ಬೆಂಗಳೂರಿಗೆ ಬಂದ್ಬಿಟ್ಟು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದೊಡ್ಡ ಪ್ರಚಾರ ಆಂದೋಲನವನ್ನೇ ನಡೆಸಿದ್ರು. ತಾವು ಸುಮಾರು 6 ತಿಂಗಳು ಸಂಶೋಧನೆ ನಡೆಸಿ ತಯಾರು ಮಾಡಿರೋ ಒಂದು ಆಟಮ್ ಬಾಂಬ್ ಅನ್ನ ಸಿಡಿಸೋ ಪ್ರಯತ್ನ ಮಾಡಿದ್ರು. ಸಿಡಿಸ್ಬಿಟ್ರು. ಆ ಆಟಮ್ ಬಾಂಬು ರಾಷ್ಟ್ರೀಯ ಚುನಾವಣಾ ಆಯೋಗದ ವಿರುದ್ಧದ ಆಟಮ್ ಬಾಂಬು. ಈ ರಾಷ್ಟ್ರದ ಪ್ರಜಾಪ್ರಭುತ್ವದ ಜೀವಾಳವಾಗಿರೋ ಚುನಾವಣಾ ವ್ಯವಸ್ಥೆ ವಿರುದ್ಧವೇ ಸಿಡಿಸಿದ ಆಟಮ್ ಬಾಂಬು. ಅವರು ರಾಹುಲ್ ಗಾಂಧಿ ಅವರು ಅದಕ್ಕೋಸ್ಕರ ಆರಿಸಿಕೊಂಡಿದ್ದು ಬೆಂಗಳೂರು ಕೇಂದ್ರೀಯ ಲೋಕಸಭಾ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಮಹದೇವಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸುಮಾರು 2.25 ಲಕ್ಷ ಮತಗಳ ಅಂತರದ ಸೋಲಾಗಿತ್ತು. ಆ ಸೋಲು ಅನಿರೀಕ್ಷಿತವೂ ಆಗಿರಲಿಲ್ಲ. ಸತತವಾಗಿ 4 ವಿಧಾನಸಭಾ ಚುನಾವಣೆಗಳಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿಕೊಂಡು ಬಂದಿರೋ ಮಹದೇವಪುರ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಲೀಡ್ ಬರೋದು ಕೂಡ ಸಂದೇಹಾಸ್ಪದವಾಗಿತ್ತು. ಕಡೆಗೂ 2.25 ಲಕ್ಷ ಮತಗಳ ಲೀಡ್ ಬಂದಿತ್ತಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ ಮಾತಿನ ಭರದಲ್ಲಿ ಈ ಬೆಂಗಳೂರು ಕೇಂದ್ರೀಯ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 7ರಲ್ಲಿ ನಮ್ಗೆ ಲೀಡ್ ಬಂದಿತ್ತು. ಮಹದೇವಪುರದಲ್ಲಿ ಮಾತ್ರ ಈ ತರ ದೊಡ್ಡ ಪ್ರಮಾಣದ ಹಿನ್ನಡೆ ಆಗಿದ್ರಿಂದ ನಾವು ಸೋತಿತ್ತು. ಇಲ್ಲಿ ಮತಗಳತನ ಆಗಿದೆ ಅಂದ್ಬಿಟ್ಟು ಒಂದು 5-6 ಪುರಾವೆಗಳನ್ನ ಕೊಟ್ಟರು. ಆ ಪುರಾವೆಗಳ ಫ್ಯಾಕ್ಟ್ ಚೆಕ್ ಮಾಡಿರೋ ಮಾಧ್ಯಮಗಳ ವರದಿಗಳು ಮರುದಿನವೇ ರಾಹುಲ್ ಗಾಂಧಿ ಅವರು ಎಷ್ಟು ಆತುರದಲ್ಲಿ ದುಡುಕಿದ್ದಾರೆ. ಅವರು ಬೇರು ಮಟ್ಟದಲ್ಲಿ ಸತ್ಯಾಂಶದ ಮರುಪರಿಶೀಲನೆ ಮಾಡೋ ಪ್ರಮೇಯವನ್ನು ಕೂಡ ಹಚ್ಕೊಂಡಿಲ್ಲ. ಆ ಥರದ ಒಂದು ಯಾವ ಪ್ರಯಾಸವನ್ನು ಮಾಡಿಲ್ಲ. ಪಾಪ ರಾಹುಲ್ ಗಾಂಧಿ ಅವ್ರಿಗೆ ಎಲ್ಲಿ ಬೂತ್ ಮಟ್ಟದ ಕಾರ್ಯಾಚರಣೆ ಅನುಭವ ಇರುತ್ತೆ? ಅವ್ರು ಎಂದಾದ್ರೂ ಮತದಾರರ ಪಟ್ಟಿ ಯಾವ ರೀತಿ ತಯಾರಾಗುತ್ತೆ, ಯಾವ ರೀತಿ ಪರಿಷ್ಕರಣೆ ಆಗುತ್ತೆ, ಯಾವ ರೀತಿ ಕರಡು ಪ್ರತಿಯ ಪ್ರಕಟಣೆ ಆಗುತ್ತೆ, ಆ ಕರಡು ಪ್ರತಿಯನ್ನ ವಿವಿಧ ಪಕ್ಷಗಳ ಪ್ರತಿನಿಧಿಗಳು ಯಾವ ರೀತಿ ಅದನ್ನ ಬಳಸ್ಕೊಳ್ತಾರೆ ಅನ್ನೋದು ಏನಾದ್ರು ಗೊತ್ತಾ? ಅಥವಾ ಮತದಾನ ದಿವಸ ಮತಗಟ್ಟೆ ನಿರ್ವಹಣೆ ಮಾಡುವ ಪಕ್ಷದ ಏಜೆಂಟ್ಗಳು ಏನೇನು ಮಾಡಿರ್ಬಹುದು, ಏನೇನು ಮಾಡ್ಬೇಕಾಗತ್ತೆ, ಜವಾಬ್ದಾರಿ ಎಂದಾದ್ರೂ ತಿಳ್ಕೊಂಡಿದ್ರ? ಇಲ್ಲ. ರಾಹುಲ್ ಗಾಂಧಿ ಅವರು ಅವರು ಆರಂಭಿಸಿರೋ ಈ ಪ್ರಚಾರ ಆಂದೋಲನ ನಿನ್ನೆ ರಾಷ್ಟ್ರ ರಾಜಧಾನಿಯಲ್ಲಿ ದಿಲ್ಲಿಯಲ್ಲಿ ಕೂಡ ಭಾರಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು. ಇಂಡಿ ಮೈತ್ರಿಕೂಟದ ಸುಮಾರು 25 ಪಕ್ಷಗಳ ಸಂಸದರ ಜೊತೆಗೆ ಅವರು ಪಾದಯಾತ್ರೆಯಲ್ಲಿ ಚುನಾವಣಾ ಆಯೋಗಕ್ಕೆ ದಾಳಿ ಮಾಡಕ್ ಹೊರಟಿದ್ರು ರಾಹುಲ್ ಗಾಂಧಿ. ಮಾರ್ಗ ಮಧ್ಯದಲ್ಲೇ ತಡೆ ಹಿಡಿದ ದೆಹಲಿ ಪೊಲೀಸರು ಅವರನ್ನ ಬಂಧಿಸಿ 3 ಗಂಟೆಗಳ ಕಾಲ ಪೊಲೀಸ್ ಸ್ಟೇಷನ್ ಇಟ್ಕೊಂಡ್ಬಿಟ್ಟು ಬಿಡುಗಡೆ ಮಾಡಿದ್ರು. ಅದು ಬೇರೆ ಮಾತು. ಸೊ ರಾಷ್ಟ್ರ ಮಟ್ಟದಲ್ಲೇ ತನ್ನ ಈ ಮತಗಳ್ಳತನದ ಮಿಥ್ಯಾರೋಪದ ಆಂದೋಲನವನ್ನ ಶುರು ಮಾಡಿರುವಾಗ ಇದೇನಿದು? ಕರ್ನಾಟಕದ ಒಬ್ಬ ಮಂತ್ರಿ ತನ್ನ ಈ ದುಸ್ಸಾಹಸಕ್ಕೆ ಅಪಸ್ವರ ಎತ್ತಿದ್ರಲ್ಲ ಅನ್ನೋದು ರಾಹುಲ್ ಗಾಂಧಿ ಅವರು ತಕರಾರು. ಏನಿಲ್ಲ, ರಾಹುಲ್ ಗಾಂಧಿ ಅವರು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನ ತಮ್ಮ ಆಟಮ್ ಬಾಂಬ್ ಪ್ರಯೋಗ ಮಾಡಿದ ದಿವಸವೇ ರಾಜಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ರು. ಚುನಾವಣಾ ಆಯೋಗದ್ದೇನು ತಪ್ಪಿದೆ? ಚುನಾವಣಾ ಆಯೋಗ ಮಹದೇವಪುರ ವಿವಿಧ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿದಾಗ, ಅದರ ಕರಡು ಪ್ರತಿಯನ್ನ ಬಿಡುಗಡೆ ಮಾಡಿದಾಗ ಏನಾದ್ರೂ ಅಕ್ರಮಗಳು ನಡೆದಿವೆಯಾ, ಡೂಪ್ಲಿಕೇಟ್ ಹೆಸರುಗಳಿದೆಯಾ, ಅಥವಾ ಸತ್ತವರ ಹೆಸರು ಏನಾದ್ರೂ ಹಾಗೆ ಉಳ್ಕೊಂಡಿದ್ಯಾ, ವಲಸೆ ಹೋದವರ ಹೆಸರು ಕೂಡ ಹಾಗೆ ಉಳ್ಕೊಂಡಿದ್ಯಾ? ಇದನ್ನೆಲ್ಲ ನಾವು ಪರೀಕ್ಷೆ ಮಾಡ್ಬೇಕಾಗಿತ್ತು. ನಮ್ಮ ಪಕ್ಷದ ವತಿಯಿಂದ ನಾವು ಮಾಡ್ಬೇಕಾಗಿತ್ತು. ಜೊತೆಗೆ ಈ ಪರಿಷ್ಕರಣೆ ಮಾಡಿದಾಗ ನಮ್ದೇ ಸರ್ಕಾರ ಇತ್ತು 1 ವರ್ಷದಿಂದ. ನಮ್ಮ ಸರ್ಕಾರದ ಅಧೀನದ ಅಧಿಕಾರಿಗಳೇ ಪರಿಷ್ಕರಿಸಿದ ಮತದಾರರ ಪಟ್ಟಿ ಬಗ್ಗೆ ಈ ತರ ಕೆಲವು ಅಕ್ರಮಗಳು ಪತ್ತೆ ಆಗುವಂತಂದ್ರೆ ನಾವು ನಾಚಿಕೆ ಪಡ್ಬೇಕು. ಸುಮ್ಮನೆ ಚುನಾವಣಾ ಆಯೋಗನ ದೂರಿಸೋದ್ರಲ್ಲಿ ಅರ್ಥ ಇಲ್ಲ. ನಾವು ಮಾತನಾಡಿದ್ರು, ಅವ್ರ ಮಾತಿನಲ್ಲಿ ಸತ್ಯ ಇತ್ತು. ರಾಹುಲ್ ಗಾಂಧಿ ಅವರ ಹುಮ್ಮತನದ ಬಗ್ಗೆ ಒಂದು ಪ್ರತಿಭಟನೆಯ ಪರೋಕ್ಷವಾಗಿ ಒಂದು ಆಕ್ಷೇಪವನ್ನೆತ್ತಿದ್ರು KN ರಾಜಣ್ಣ.
ಒಂದು ಪಾಯಿಂಟ್ ಆಫ್ ಆರ್ಡರ್ನ ಅತ್ಯಂತ ಸಹಜವಾಗಿ ಬೇರು ಮಟ್ಟದ ರಾಜಕೀಯ ಕಾರ್ಯಕರ್ತರಿಗೆಲ್ರಿಗೂ ಚಿರಪರಿಚಿತವಾಗಿರುವ ಕೆಲವು ಲೋಪದೋಷಗಳನ್ನ ಎತ್ತಿಡಿದ್ಬಿಟ್ಟು ಇಡೀ ರಾಷ್ಟ್ರಾದ್ಯಂತ ನರೇಂದ್ರ ಮೋದಿ ಚುನಾವಣಾ ಆಯೋಗದ ಜೊತೆಗೆ ಶಾಮೀಲಾಗ್ಬಿಟ್ಟು ಅಕ್ರಮ ಮಾರ್ಗದಿಂದ ಅಂದ್ರೆ ಕಾನೂನು ಬಾಹಿರ ಮಾರ್ಗದಿಂದ ಚುನಾವಣೆ ಗೆಲ್ತಾ ಬಂದಿದ್ದಾರೆ ಅನ್ನೋ ಹುಯಿಲೆಬ್ಬಿಸ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ತನ್ಮೂಲಕ ಚುನಾವಣಾ ಆಯೋಗದ ವಿರುದ್ಧವೇ ಜನರಿಗೆ ಅಪನಂಬಿಕೆ ಮೂಡಿಸುವ ಒಂದು ಕೆಟ್ಟ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ನಿನ್ನೆ ಎಐಸಿಸಿ ಕಚೇರಿಯಲ್ಲಿ ಒಂದು ವೆಬ್ಸೈಟ್ ಅನ್ನು ಕೂಡ ಓಪನ್ ಮಾಡಿಬಿಟ್ಟು ಈ ಮತಗಳ್ಳತನದ ಹೋರಾಟದ ಪರ ಇರೋರೆಲ್ಲರೂ ಕೂಡ ನಿಮ್ಮ ಆನ್ಲೈನ್ ಮೂಲಕ ಬೆಂಬಲ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. ಅದರ ತಾವೇ ಸ್ವತಃ ಜನಮತಗಣನೆ ಜನಾಭಿಪ್ರಾಯ ಸಂಗ್ರಹಣೆ ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಎಂಥ ಅಪಾಯಕಾರಿ ದುಸ್ಸಾಹಸ ನೋಡಿ. ಶಿಕ್ಷಣ ಕ್ಷೇತ್ರದಲ್ಲಿ ಪರೀಕ್ಷಾ ಪ್ರಾಧಿಕಾರದ ಮೇಲಿನ ನಂಬಿಕೆ ಮತ್ತು ವಿಶ್ವಾಸದ ಆಧಾರದ ಮೇಲೆ ಪರೀಕ್ಷೆಗಳು ನಡೆಯುತ್ತೆ, ಫಲಿತಾಂಶ ಪ್ರಕಟವಾಗುತ್ತೆ. ನಪಾಸಾದ ಹುಡುಗರೆಲ್ಲ SSLC ಪರೀಕ್ಷಾ ಮಂಡಳಿ ಅಥವಾ PUC ಪರೀಕ್ಷಾ ಮಂಡಳಿ ವಿರುದ್ಧ ದಂಗೆ ಎದುರೇನಾಗುತ್ತೋ ಅದೇ ಇವತ್ತಾಗ್ತಾ ಇದೆ. ಕಾನೂನು ಕ್ಷೇತ್ರದಲ್ಲಿ ನ್ಯಾಯಾಂಗದ ಮೇಲಿನ ವಿಶ್ವಾಸ ಮತ್ತು ನಂಬಿಕೆ ಮೇಲೆ ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೀತಾ ಇದೆ. ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗ ಮತ್ತು ಚುನಾವಣಾ ವ್ಯವಸ್ಥೆಯ ಮೇಲಿನ ನಂಬಿಕೆ ಮತ್ತು ವಿಶ್ವಾಸದ ಆಧಾರದ ಮೇಲೆ ಚುನಾವಣೆಗಳು ನಡೆಯುತ್ತೆ. ರಾಹುಲ್ ಗಾಂಧಿ ಅವರು ಆ ಥರ ಅಲ್ಲ. ಅವ್ರಿಗೆ 2014ರಿಂದ ತಾವು ಅನುಭವಿಸ್ಬೇಕಾಗಿ ಬಂದ, ತಮ್ಮ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅನುಭವಿಸಬೇಕಾಗಿ ಬಂದ ಸರಣಿ ಸೋಲುಗಳಿಂದಾಗಿ ಅವರು ವಿಚಲಿತರಾಗಿದ್ದಾರೆ. ಒಂಥರ ಮನೋವಿಕಾರಕ್ಕೆ ಒಳಗಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಅವರ ಸಾರ್ವಜನಿಕ ವರ್ತನೆ ಮತ್ತು ನಡವಳಿಕೆಗಳನ್ನು ನೋಡಿದ್ರೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಒಂದು ಕಡೆ ಚುನಾವಣಾ ಆಯೋಗ ಬೆಂಗಳೂರಿನ ಅವರ ಆಟಮ್ ಬಾಂಬ್ ಸಿಡಿದ ಕೂಡಲೇ ತಕ್ಷಣವೇ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಯವರು ಅವ್ರಿಗೊಂದು ಪತ್ರವನ್ನು ರವಾನಿಸಿದರು. ತಾವು ಬಹಿರಂಗ ಸಾರ್ವಜನಿಕವಾಗಿ ಪ್ರಕಟಿಸಿರುವ ಆರೋಪಗಳನ್ನೆಲ್ಲ ಒಂದು ಖಚಿತ ಅಫಿಡವಿಟ್ ರೂಪದಲ್ಲಿ ಚುನಾವಣಾ ಆಯೋಗಕ್ಕೆ ದೂರು ಕೊಡಿ. ತಾವು ಪ್ರಮಾಣ ಪತ್ರ ಸಲ್ಲಿಸ್ಬಿಟ್ಟು ದೂರು ಕೊಟ್ರೆ ನಾವು ಖಂಡಿತವಾಗಿ ತನಿಖೆ ಮಾಡ್ತೇವೆ ಅಂತ ಹೇಳಿದ್ರು. ನಾನ್ಯಾಕೆ ದೂರು ಕೊಡ್ಬೇಕು, ನಾನ್ಯಾಕೆ ಪ್ರಮಾಣ ಮಾಡಬೇಕು, ನಾನು ಲೋಕಸಭೆಯಲ್ಲೇ ಸಂವಿಧಾನದ ಹೆಸರಲ್ಲಿ ಪ್ರಮಾಣ ಮಾಡಿದ್ದೇನೆ, ನಿಮ್ಮೆದುರಿಗೆ ನಾನು ಪ್ರಮಾಣ ಮಾಡಬೇಕಾಗಿಲ್ಲ ಅಂತನೋ ಒಂದು ಉದ್ದಟತನದ ಉತ್ತರವನ್ನ ಕೊಟ್ಟಿದ್ದಾರೆ. ವಿಪರ್ಯಾಸ ಅಂತಂದ್ರೆ ರಾಹುಲ್ ಗಾಂಧಿ ಅವರ ಈ ನಿಲುವಿಗೆ ರಾಜಣ್ಣನಂಥವರು ಒಂದು ಅಪಸ್ವರ ಎತ್ತಿದ್ರು ಕೂಡ ಅವರ ಇತರ ಸಹೋದ್ಯೋಗಿಗಳು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಇದ್ದುದ್ರಲ್ಲೇ ಪ್ರಬುದ್ಧರು ವಿವೇಕಗಳು ಆಗಿರೋ ಕಾನೂನು ಸಚಿವ HK ಪಾಟೀಲ್ ಕೂಡ ಅಪಸ್ವರ ಎತ್ತಿದ್ದಾರೆ. ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿಗೆ ನೋಟಿಸ್ ಕೊಡುವ ಯಾವ ಅಧಿಕಾರ ಇದೆ? ಅವ್ರು ಕೊಟ್ಟಿರೋ ನೋಟಿಸ್ಗೆ ನಾವು ಉತ್ತರ ಕೊಡ್ಲೇಬೇಕಂತ ಎಲ್ಲಿದೆ, ಯಾವ ಕಾನೂನಿದೆ ಅಂತ ಮತ್ತಷ್ಟು ಈ ಸಮಸ್ಯೆಯನ್ನು ಜಟಿಲಗೊಳಿಸ್ಲಿಕ್ಕೆ ಹೊರಟಿದ್ದಾರೆ. ಈ ರೀತಿ ಚುನಾವಣಾ ಆಯೋಗ ನಾಳೆ ನ್ಯಾಯಾಂಗ, ಶಿಕ್ಷಣದ ಕ್ಷೇತ್ರದ ಪರೀಕ್ಷಾ ಪ್ರಾಧಿಕಾರಿಗಳು ಎಲ್ಲದರ ಬಗ್ಗೆ ಸಂದೇಹವನ್ನ ಬಿತ್ತಾ ಹೋದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕುಸಿದು ಬೀಳುತ್ತೆ. ಇಂಥ ಅಪಾಯ ತಪ್ಪಿಸ್ಲಿಕ್ಕಂದನೆ ನೇರ, ದಿಟ್ಟ ಮತ್ತು ನಿರಂತರ ಮಾತಿಗಾಗಿ ಹೆಸರಾಗಿರೋ KN ರಾಜಣ್ಣ ಮತ್ತೆ ಮಾತಾಡ್ಬಿಟ್ರು. ಅವ್ರಿಗಾಗ್ಲೇ ಪಕ್ಷದ ಆಂತರಿಕ ವ್ಯವಹಾರಗಳ ಬಗ್ಗೆ ಮಾತಾಡ್ತಾನೆ ಬಂದಿದ್ರು. ಯಾಕೆ ಒಬ್ಬರಿಗೆ ಒಂದೇ ಹುದ್ದೆ ಅಂತಿರುವಾಗ DK ಶಿವಕುಮಾರ್ಗೆ ಯಾಕೆ ಉಪಮುಖ್ಯಮಂತ್ರಿ ಪದವಿ ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಪದವಿ? ಲೋಕಸಭಾ ಚುನಾವಣೆ ಮುಗಿತಲ್ಲ, ಅಧ್ಯಕ್ಷರು ಹೊಸಬರು ಬರಲಿ ಅಂತ ಕೇಳ್ತಾ ಇದ್ರು. ಅವರೊಬ್ಬರೇ ಉಪಮುಖ್ಯಮಂತ್ರಿ ಯಾಕಿರ್ಬೇಕು? ಇತರ ಜಾತಿಗಳಿಗೆ ಕೂಡ ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಕೊಡಿ, ಅಧಿಕಾರ ವಿಕೇಂದ್ರೀಕರಣವಾಗ್ಲಿ ಅಂತ ಕೇಳ್ತಾ ಇದ್ರು. ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಲಿ ಅಂತ ಬಹಿರಂಗವಾಗಿ ಬೆಂಬಲಿಸ್ತಾ ಬಂದಿದ್ರು. ಅವರು ತೀರಾ ಇತ್ತೀಚೆಗೆ ಮಾಡಿರಬಹುದಾದ ಅನುದ್ದೇಶದ ಪ್ರಮಾದ ಯಾವುದು ಅಂತಂದ್ರೆ, ಕರ್ನಾಟಕದ ಉಸ್ತುವಾರಿಯಾಗಿರೋ AICC ಪ್ರಧಾನ ಕಾರ್ಯದರ್ಶಿ ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಶಾಸಕರನ್ನ ಕರೆದು ಸರ್ಕಾರದ ಮೌಲ್ಯಮಾಪನ ಮಾಡಿತ್ತು. ಸಚಿವರುಗಳನ್ನ ಕರೆದು ಹಿರಿಯ ಸಚಿವರುಗಳನ್ನೆಲ್ಲ ಕರೆದು ಬಿಟ್ಟು ಮೌಲ್ಯಮಾಪನ ಕಳೆದಿತ್ತು. ಈ ಮೌಲ್ಯಮಾಪನ ಮಾಡುವ ವ್ಯವಸ್ಥೆ ಇದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಅಂತ ಬಹಿರಂಗವಾಗಿ ತಮ್ಮ ಅಸಮಾಧಾನ ಪ್ರಕಟಿಸಿದಾಗಲೇ ಬಹುಶಃ ಅಪಾಯದ ಗಂಟೆ ಬಾರಿಸ್ಲಿಕ್ಕೆ ಶುರು ಮಾಡಿತ್ತು ಅಂತ ಕಾಣುತ್ತೆ. ನಿನ್ನೆ ರಾಹುಲ್ ಗಾಂಧಿ ಅವರ ಇವತ್ತಿನ ಮತಕಳ್ಳತನ ಅನ್ನೋ ಮಿಥ್ಯಾರೋಪದ ಪ್ರಚಾರ ಆಂದೋಲನದ ವಿರುದ್ಧ ಅಪಸ್ವರವೆತ್ತಿ ದೊಡ್ಡ ಬೆಲೆಯನ್ನು ತೆತ್ತಿದ್ದಾರೆ ರಾಜಣ್ಣ. ಆದರೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಉಳಿವಿಗೋಸ್ಕರ ಅವರೆತ್ತಿದ ಪ್ರತಿಭಟನೆ ಧ್ವನಿ ರಾಷ್ಟ್ರಾದ್ಯಂತ ಮೊಳಗುತ್ತೆ. ಮೇಲ್ನೋಟಕ್ಕೆ ಅವ್ರಿಗೆ ಇವತ್ತು ಬಲಿಪಶು ತರ ಕಾಣ್ತಾ ಇರ್ಬೋದು. ಬಹುಶಃ ಭವಿಷ್ಯದಲ್ಲಿ ಭಾರತದ ತಂತ್ರದ ಪರ ಧ್ವನಿ ಎತ್ತಿಬಿಟ್ಟು, ಅದರ ಉಳಿವಿಗಾಗಿ ಧ್ವನಿ ಎತ್ತಿಬಿಟ್ಟು ತನ್ನ ಅಧಿಕಾರವನ್ನೇ ತ್ಯಾಗ ಮಾಡಿದ
ಬಲಿ ಕೊಟ್ಟ ಬೈ ರಾಷ್ಟ್ರೀಯ ಹೀರೋ ಆಗೋ ಸಾಧ್ಯತೆ ಇದೆ KN ರಾಜಣ್ಣ. ಹಾಗಾಗ್ಲಿ ಅಂತ ಆಶಿಸ್ತಾ ಕಾಂಗ್ರೆಸ್ಸಿನ ಇವತ್ತಿನ ಒಳ ವಿದ್ಯಮಾನಗಳು ಬಹುಶಃ ಸರಣಿ ಘಟನಾವಳಿಗಳಿಗೆ ಕಾರಣವಾಗ್ಬೋದು. ಸ್ವತಃ ರಾಜಣ್ಣವರೇ ಹೇಳಿದ್ರು ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ಅಂತ. ಆ ಕ್ರಾಂತಿ ನಿನ್ನೆಯೇ ಶುರು ಆಗ್ಬಿಟ್ಟಿದೆ. ಆಗಸ್ಟ್ 11ರ ಕ್ರಾಂತಿಯ ಸದ್ಯದ ಬಲಿಪಶು ರಾಜಣ್ಣ. ಆದ್ರೆ ರಾಹುಲ್ ಗಾಂಧಿ ಅವರ ಈ ಅಪಪ್ರಚಾರ ಆಂದೋಲನಕ್ಕೆ ಮೊದಲ ಪ್ರತಿಭಟನೆಯ ಗಂಟೆ ಬಾರಿಸಿದ್ದೇ ರಾಜಣ್ಣ. ಮೊದಲ ಪ್ರತಿಭಟನೆ ವ್ಯಕ್ತವಾಗಿದ್ದೆ ದಕ್ಷಿಣ ಭಾರತದ ಕಾಂಗ್ರೆಸ್ ಭದ್ರಕೋಟೆಯಾಗಿರುವ ಕರ್ನಾಟಕದಿಂದ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.